ಹಲೋ ಗೈಸ್, ಒಂದು ಸೆಂಟ್ರಿಂಗ್ ಬಿಚ್ಚೋದು ಒಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀವಿ ಅಷ್ಟೇ. ಇವನು ನಾನು ಒಬ್ಬನೇ ಸೆಂಟ್ರಿಂಗ್ ಬಿಚ್ತೀನಿ, ಬರೀ ನೀನು ವೀಡಿಯೋ ಮಾಡು ಅಂತ ಹೇಳ್ದ. ಅದಕ್ಕೆ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನೀನೇ ಬಿಚ್ಚಪ್ಪ ಅಂತ ಬಿಟ್ಟೆ ಅವನ್ನೇ. ಮರಗಳು ಕೆಡಕ್ತೀನಿ ಅಂತ ಹೋದ ಅವನೇ. ಕೆಡಗಪ್ಪ ಅಂತ ಸುಮ್ಮನೆ ನೋಡ್ತಾ ನಿಂತ್ಕೊಂಡ್ವಿ, ವೀಡಿಯೋ ಮಾಡ್ತಾ. ಕೆಡಗ್ದ ಒಂದು ಮರನ. ಇವಾಗ 2ನೇ ಮರ ಕೆಡಗಕ್ಕೆ ಹೋಯ್ತವನೇ. ಆ 2ನೇ ಮರ ಎಷ್ಟು ಹಿಂಸೆ ಕೊಡುತ್ತೆ ಅಂದರೆ ಅವನಿಗೆ, ಅದೇನೇ ಮಾಡಿದರೂ 2ನೇ ಮರ ತೆಗಿಯೋಕ್ಕೆ ಹಿಂಸೆ ಜಾಸ್ತಿ ಟೈಮ್ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ವೀಡಿಯೋ ನನಗೆ ಒಂದು ಸ್ವಲ್ಪ ಪಾಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮರ ತೆಗ್ದು ಇನ್ನೊಂದು ಮರ, ಈ ಮರ ತೆಗೆದ್ರೆ ಎಲ್ಲ ಶೀಟು ಬಿದ್ದೋಯ್ತವೆ. ಅವನು ಆಗಿಂದ ಟ್ರೈ ಮಾಡ್ತಿದ್ದ, ಬರೀ ಒಂದೇ ಒಂದು ಸಲ ಹಿಂಗೆ ಟಚ್ ಮಾಡಿದ್ದಕ್ಕೆ ಬಿದ್ದೋಗ್ಬಿಟ್ಟು ನನ್ನ ಲಕ್ಕಿಗೆ. ನಮ್ಮ ಕ್ಯಾಮ್ರಾಮ್ಯಾನ್ ಹತ್ರಕ್ಕೆ ಬಂದು ಬಿದ್ದುಬಿಟ್ಟು. ನೋಡಿ ಗೈಸ್, ಯಾವ ಥರ ಇರುತ್ತೆ ಸೆಂಟ್ರಿಂಗ್ ಬಿಚ್ಚೋದು ಅಂತ. ಕನ್ನಡದಲ್ಲಿ ವೀಡಿಯೋ ಮಾಡಿ ಹಾಕಿದ್ರೆ ಯಾರೂ ನೋಡಲ್ಲ, ಅದಕ್ಕೆ ಸುಮ್ಮನೆ ಇಷ್ಟು ದಿನ ಕನ್ನಡದಲ್ಲಿ ವೀಡಿಯೋ ಮಾಡಿ ಹಾಕಿರಲಿಲ್ಲ. ನೋಡೋಣ ಇದಕ್ಕೆ ಯಾವ ಥರ ಸಪೋರ್ಟ್ ಬರುತ್ತೆ ಅಂತ. ಏನಾದರೂ ಚೆನ್ನಾಗಿ ಸಪೋರ್ಟ್ ಬಂದರೆ ಕನ್ನಡದಲ್ಲೇ ವೀಡಿಯೋ ಮಾಡಿಬಿಟ್ಟು ಇನ್ನು ಹಾಕ್ತೀವಿ. ಇನ್ನು ಅಷ್ಟು ಶೀಟ್ ಬಿದ್ವಿ, ಇನ್ನೊಂದು 20 ಶೀಟ್ ಅಷ್ಟು ಉಳ್ಕೊಂಡ್ವು. ಇವನು ತೆಗಿಬೇಕಿತ್ತು ಇವಾಗ. ಅದಕ್ಕೆ ಅವನು ನಾನೇ ತೆಗಿತೀನಿ, ನೀನು ಈಗ ಸೈಡಲ್ಲಿ ನಿಂತ್ಕ ಅಂತ ಅಂದ. ಒಂದೇ ಒಂದು ಸತಿ ಗುದ್ದ, ಅಲ್ಲೇ ನಿಂತಿತ್ತಕ್ಕೆ ಬಂದು ಶೀಟ್ಗಳು ಬಿದ್ದವು. ಇನ್ನೊಂದೇ ಒಂದು ಗಳದಲ್ಲಿ ಇಷ್ಟು ಶೀಟ್ ನಿಂತಿರ್ತವೆ. ಈ ಗಳನ ಕೆಡಗಬೇಕು ಇತ್ತು, ಗಳದಲ್ಲಿ ಗುದ್ದಕ್ಕಾಗಲಿಲ್ಲ. ಅದಕ್ಕೆ ಒಂದು ಇಟ್ಕೆಲಿ ಹೊಡಿಯೋಣ ಅಂತ ಒಂದೇ ಒಂದು ಇಟ್ಕೆ ತಗೊಂಡು ಟ್ರೈ ಮಾಡೋಣ ಅಂತ ಹೋದ್ವಿ. ಅದು ನಮ್ಮ ಲಕ್ಕಿಗೆ ಒಂದೇ ಒಂದು ಇಟ್ಕೆಗೆ ಬೀಳುತ್ತಾ ನೋಡಿ ಹಂಗೆ. ನಮ್ಮ ಲಕ್ಕಿಗೆ ಒಂದೇ ಇಟ್ಕೆಗೆ ಬಿದ್ದುಬಿಡ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.